ಇನ್ನು ನಟಿ ಖ್ಯಾತ ನಿರೂಪಕಿ ಅಪರ್ಣಾ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ನಿನ್ನೆ ಅವರು ಇಹಲೋಕ ತ್ಯಜಿಸಿದ್ರು. ಇವತ್ತು ಬೆಳಿಗ್ಗೆ 11:30ರಿಂದ 12 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವರಿಗೆ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಈಗ ಅಂತಿಮ ದರ್ಶನದ ಬಳಿಕ ಮಧ್ಯಾಹ್ನ ಅಪರ್ಣಾ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಈಗಾಗಲೇ ಅವರ ಅಪಾರ ಸಂಖ್ಯೆಯ ಅವರ ಅಭಿಮಾನಿಗಳು ಅನ್ಬಹುದು, ಜೊತೆಗೆ ಅವರ ಸ್ನೇಹಿತರು, ಅವರ ಜೊತೆಗೆ ವರ್ಕ್ ಮಾಡಿರುವಂಥವರು, ಚಿತ್ರರಂಗದ ಹಲವು ಗಣ್ಯರು ಇವರೆಲ್ಲರೂ ಕೂಡ ಆಗಮಿಸಿ ಅಪರ್ಣಾರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ಈಗ ಅಪರ್ಣಾ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಸ್ಮಾರ್ತ ಬ್ರಾಹ್ಮಣ ಸಂಪ್ರದಾಯದಂತೆ ಅಪರ್ಣಾ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಮಧ್ಯಾಹ್ನ 1 ಗಂಟೆ ನಂತರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳೆಲ್ಲವೂ ಕೂಡ ಆರಂಭವಾಗುತ್ತೆ ಅಂಥೇಳಿ ಅವರ ಕುಟುಂಬ ಮೂಲಗಳು ಮಾಹಿತಿಯನ್ನು ಸ್ಪಷ್ಟಪಡಿಸಿವೆ. ರಾಹುಕಾಲ ಮುಗಿದ ಬಳಿಕ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ತಯಾರಿಯಾಗಿದೆ. ಸಾಕಷ್ಟು ಜನ ಗಣ್ಯರು ಎಲ್ಲರೂ ಕೂಡ ಇವತ್ತು ಆಗಮಿಸಿ ಅಗಲಿದಂತಹ ಅಪರ್ಣಾ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಸಾಕಷ್ಟು ಜನ ಮಾತಾಡಿದ್ದಾರೆ, ಅವರ ಒಂದು ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಅಪರ್ಣಾ ಅವರು ಅಪರೂಪದ ವ್ಯಕ್ತಿತ್ವ, ಅಪರೂಪದ ಪ್ರತಿಭೆ. ಶ್ರೀನಿವಾಸ್ ಸರ್ ಕೂಡ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಸರ್, ಅವರು ನೆನಪಾಗುವಂಥದ್ದು, ಅವರು ಒಡನಾಟ ಇರುವಂಥದ್ದು ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ. ಸರ್, ನಿಮಗೆ ಅಪರ್ಣಾ ಅಂದ ತಕ್ಷಣ ಹೆಂಗೆ ಅಂತ? ಬಹುಶಃ ನಾವು ಪ್ರತಿ ನಿಮಿಷ ಸಂತೋಷವಾಗಿರ್ಬೇಕಾದ್ರೆ ಹೇಗೆ ಅನ್ನೋದನ್ನ ನಾವೆಲ್ಲ ಅಲ್ಲಿ ಸುತ್ತಮುತ್ತ ಅದು ಇದು ಎಲ್ಲ ನೋಡ್ತಾ ಕಲ್ತ್ಕೋಬೇಕಾಗುತ್ತೆ. ಆ ನೋಡೋದು ಹೇಗೆ, ಕಲ್ತ್ಕೊಳ್ಳೋದು ಹೇಗೆ ಅನ್ನೋದು ಅಪರ್ಣೆಯಿಂದ ನಾ ಕಲಿತೆ. ಆ ಮಗುವಿಂದ ಇದ್ದಾಗ ಅವಳು ಹಾಗೇನೆ, ಅವಳ ದೃಷ್ಟಿ ಅಷ್ಟು ಚೆನ್ನಾಗಿತ್ತು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದನ್ನು ಅವಳು ಪರಿಗಣಿಸೋಳು, ಅದನ್ನು ತನ್ನ ಜೀವನದಲ್ಲಿ ಒಪ್ಪಿಸ್ಕೊತಾ ಬಂದು ಆವಾಗ ಅವಳ ಹತ್ರ ಮಾತಾಡೋದೇ ಗೊತ್ತಾಗತ್ತೆ. ಜೀವನ ನಾವು ತಗೊಂಡ ರೀತಿ ಇರಬೇಕು, ನಾವು ತಗೊಳ್ಳೋ ರೀತಿ ಬೇರೆಯವ್ರಿಗೆ ರೋಲ್ ಮಾಡಲಾಗಿರ್ಬೇಕು ಅಂತ ನಾವೇನು ಆಸೆ ಪಡಲ್ಲ. ನಮ್ಮ ಬದುಕು ಸಂತೋಷವಾಗಿರಬೇಕು ಅಂತ, ತನ್ನ ಬದುಕು ಸಂತೋಷವಾಗಿದ್ದಾಗಲೇ ಅವಳ ಬಾಂಧಿ ಆ ಥರ ಮಾತುಗಳು ಬರ್ತಾ ಇತ್ತು ಅವಳಲ್ಲಿ. ಅವಳೊಂದು ಫಂಕ್ಷನ್ ಕಂಪೇರ್ ಮಾಡೋಕ್ಕೆ ನಿಂತಾಗ, ಇವಾಗ ಕಂಪೇರ್ ಅಂತ ನಾನು ಹೇಳಿದೆ, ಅದು ಆ ಇಂಗ್ಲೀಷು ಅವಳು ಬರ್ತಿರಲಿಲ್ಲ. ಸ್ಫುಟವಾದ ಕನ್ನಡ ಮಾತಾಡೋಳು. ಆ ಮಾತಾಡ್ತಾ ಅದರಲ್ಲೇ ಜನ ಆನಂದ ಪಡ್ತಾ ಇದ್ರು. ನಾವು ಯಾಕೆ ಆ ಥರ ಮಾತಾಡಬಾರ್ದು ಅಂತ ತಾವು ಮಾತುಗಳಾದ್ರಂತ ಕಲ್ತ್ಕೊಂಡ್ರು. ಇವತ್ತು ಬಹುಶಃ 100 ಜನ ಇದ್ದಾರೆ. ನಾವು ಯಾರು ನೋಡ್ತೀವೋ ಯಾರು ಬಿಡ್ತೀವೋ, ಆ 100 ಜನ ನಾವು ತೋರಿದಾಗ, ಸರ್ ನಾವು ಮಾತಾಡ್ ಕಲ್ತಿದ್ದು ಅವರಿಂದ ಸರ್ ಅಂತಾರೆ. ಅಂಥ ಬದುಕು ಕೊಟ್ಟು ತನ್ನ ಬದುಕನ್ನು ಸಂತೋಷ ಮಾಡಿಕೊಂಡು ಅಪರ್ಣಾ ಜೀವನದಲ್ಲಿ ಸಾಧಿಸಿದ್ದಾಳೆ, ತುಂಬ ಸಾಧಿಸಿದ್ದಾಳೆ. ಅವಳ ಸಾಧನೆ ಜೀವನದಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯವಿಲ್ಲ, ಅಷ್ಟು ಸಾಧಿಸಿದ್ದಾಳೆ. ನಾವು ಇದು ಮಾಡ್ಬೋದು, ನಾವು ಅದು ಮಾಡ್ಬೋದು ಅನ್ನೋದು. ಆದರೆ ಸಾವನ್ನು ಮೆಟ್ಟಿ ನಿಂತಿದ್ದವಳು, ಸಾವನ್ನು ಮೆಟ್ಟಿ ನಿಂತು ಬದುಕನ್ನು ತೋರಿಸ್ತವಳು ಅಂತ ಅಪರ್ಣಾ ಇವತ್ತು ಇಲ್ಲ. ಸರ್, ಸಹಜವಾಗಿ ನೀವು ಹೇಳ್ತಾ ಇದ್ರೆ ಸಾವನ್ನು ಮೆಟ್ಟಿ ನಿಲ್ಲುವಂಥದ್ದು ಸುಲಭದ ಮಾತಲ್ಲ. ಅವರಿಗೆ ಗೊತ್ತಿತ್ತು ಇಂದೋ ನಾಳೆ ಅನ್ನುವಂಥದ್ದು. ಅಂತಹ ಬದುಕನ್ನು ಮುಂದುವರಿಸುವಂಥ ಛಲ ಇತ್ತಲ್ಲ ಸರ್, ಅದನ್ನು ನಿಮ್ಮ ಜೊತೆ ಮಾತಾಡಿದ್ದು, ಭೇಟಿಯಾಗಿದ್ದು ಯಾವಾಗಾದ್ರೂ? ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಬರ್ಬೋದು. ಆ ಬರುತ್ತೆ ಅಂತ ಹೇಳ್ಸ್ಕೊಂಡು ಅದನ್ನೇ ಕೊರಗ್ತಾ ಕೂತ್ಕೊಳಕ್ಕಾಗತ್ತ? ಇವತ್ತು ಈ ಕ್ಷಣ ಏನು, ನನ್ನ ಸುತ್ತಮುತ್ತ ಜನ ಬಂದಾಗ ಸಂತೋಷವಾಗಿ ಮಾತಾಡಬೇಕು ಅಲ್ಲೋ, ಅವ್ರನ್ನ ಖುಷಿ ಪಡಿಸ್ಬೇಕು ಅಲ್ಲೋ, ಅವ್ರು ಖುಷಿಯಾದಾಗ ನನಗೆ ಸಂತೋಷವಾಗಬೇಕು ಅಲ್ಲೋ. ಇದೇ ಇದ್ದಿದ್ದು ಅವಳಲ್ಲಿ, ಇದೇ ನಮ್ಮ ಗುರುಗಳು ಕಲಿಸ್ಕೊಂಡಿದ್ದು. ಅವರು ಎಷ್ಟೋ ನೋವು ಅನುಭವಿಸಿದ್ರು. ಆ ನೋವು ಮಧ್ಯೆ ಇದನ್ನು ಕಲಿಸ್ಕೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರ ಜೀವನ ಬದುಕಿದ್ದಾಳೆ ಅವಳು. ಚೆನ್ನಾಗಿದೆ. ಸರ್, ಕೊನೆಯದಾಗಿ ಇತ್ತೀಚೆಗೆ ಅವತ್ತು ಭೇಟಿ ಮಾಡಿದ್ದು, ಏನಾದರೂ ಮಾತಾಡಿದ್ದು, ಏನಾದ್ರು ಅವಳನ್ನ ಯಾವಾಗ ಭೇಟಿ ಮಾಡಿದೆ 1.5 ತಿಂಗಳಲ್ಲಿ ಭೇಟಿ ಮಾಡ್ಬೋದು. ಬಟ್ ಆದರೆ ಅವಳ ಹತ್ರ ಮಾತಾಡಿದ ಪ್ರತಿ ಕ್ಷಣನೂ ನೆನಪು ಬರ್ತಾ ಇರುತ್ತೆ. ಆ ನೆನಪು ಬಂದಾಗ ಇವಾಗ ಸಿಕ್ಕಿದ್ಲು, ಈಗ ಮಾತಾಡ್ಕೊಂಬಂದೆ ನಾನು ಅವಳ ಹತ್ರ, ಈಗ ಮಾತಾಡ್ಕೊಂಬಂದೆ. ಮಲಗಿದ್ದಾಳೆ. ಅದು ಮಲಗಿದ್ದಾಳೆ ಅಂತ ನಾನು ಸುಮ್ಮನೆ ಬರಲ್ಲ. ಏನಮ್ಮ ಅಂದೆ, ಅವ್ಳು ಬರ್ತೀನಿ ಅಂದ್ಲು ಹೃದಯದಿಂದ. ಆ ಹೃದಯದ ಮಾತು ಕೇಳಬೇಕು. ಆ ಹೃದಯ ಮಾತಾಡುತ್ತೆ ಅಂತ ಗೊತ್ತಾದಾಗ ಅಷ್ಟೇ. ಎಸ್, ಇದಿಷ್ಟು ಶ್ರೀನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಸಹಜವಾಗಿ ಅಪರ್ಣಾ ಅವ್ರದ್ದೊಂದು ಅಪರೂಪದ ವ್ಯಕ್ತಿತ್ವ ಅನ್ನುವಂಥ ರೀತಿಯಲ್ಲಿ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಚೆಗ್ಗಿ, TV9 ಬೆಂಗಳೂರು.